ಸ್ವಾಗತ. ಇವತ್ತು ನಮ್ಮ ಚಾನೆಲ್ನಲ್ಲಿ ಒಬ್ಬರ ವಿಶೇಷ ಅತಿಥಿಗಳ ಜೊತೆ ನಾವು ಮಾತನಾಡಲಿಕ್ಕೆ ಬಂದಿದ್ದೀವಿ. ಆ ವ್ಯಕ್ತಿಗಳು ಯಾರಂತಂತಾರೆ, ಈಗಾಗಲೇ ನೀವು ಪ್ರೋಮೋ ನೋಡಿರ್ಬೋದು, ಗೊತ್ತಾಗಿರುತ್ತೆ. ಅವರು ರಾಜ್ಯದಲ್ಲಿ ಬರೇ ಅವರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರ ಕ್ಷೇತ್ರದಲ್ಲಿ ಅವರನ್ನ ರಾಜಕೀಯ ವ್ಯಕ್ತಿ ಅನ್ನದೇ ಅವರನ್ನ ತಂದೆ ಸಮಾನ ಮತ್ತು ಅಣ್ಣನ ಸಮಾನವಾಗಿ ಅವ್ರ ಹತ್ರ ಜನಗಳು ಹೋಗಿ ಕಷ್ಟ ಸುಖಗಳನ್ನ ನಿಭಾಯಿಸ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಮತ್ತೆ ಅವರ ಮನದಾಳ ಮಾತು ಜನಗಳ ಬಗ್ಗೆ ಏನು ಹೇಳ್ತಾರೆ, ಮತ್ತೆ 2028ರ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಮತ್ತೆ ವೆಂಕಟಮಡಿ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಒಂದ್ ಸ್ವಲ್ಪ ಅವರನ್ನೇ ಕೇಳೋಣ. ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ಸ್ವಲ್ಪ ಬುಕ್ ಓಪನ್ ಮಾಡಿದ್ವಿ. ಬುಕ್ ಓಪನ್ ಮಾಡ್ಕೊಂಡು ಏನ್ ಮಾಡುದು, ಏನೋ ಕೊಟ್ಟೆ ನೋಡಿ. ನಿಮ್ಮ ಅಭಿಮಾನಿಗಳು ಬರ್ದಿದ್ದನ ಇದು ನೀವು ಕಂಡಾಬಿಡಿ ಪ್ಯಾಕ್ ಮಾಡಿದೀಪ. ಬಂಗಾರ ಇಟ್ಟರೆ ಇರಂಗಿಲ್ಲ. ಇದು ಒಂದು ನಮ್ಮ ಸಿಸ್ಟರ್ ಬರ್ದಿದ್ರಿ ಇದ. ಪ್ರೀತಿ ಮೈಸೂರದವ್ರು. ಅವನ ಪ್ರೀತಿ ಆಕಾಶದಷ್ಟು. ರಮ್ಯಾ ಇವರು ಮೈಸೂರದವ್ರೆ. ಅಂದ್ರೆ ಈಗ ಒಂದು ಶಾಲೆನ ದತ್ತು ತಗೊಂಡಿದ್ದಾರೆ. ಸ್ವಂತ ದತ್ತು ತಗೊಂಡು ಸರ್ಕಾರಿ ಶಾಲೆನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇದನ್ನ ಅವ್ರು ಬರ್ತಾರೆ. ಇದೊಂದು ನನಗೆ ಬಹಳ ಇಷ್ಟ ಆದದ್ದು ಬುಕ್ ರೀ. ನೀವು ಪುಸ್ತಕ ಬಹಳ ಓದ್ತಾ ಇರ್ತೀರ. ಅಮ್ಮ ಹೇಳಿದ 8 ಸುಳ್ಳುಗಳು. ಅಂದ್ರೆ ನೀವು ನಮ್ಗೆ ಹೇಳೋದನ್ನ ಅದಕ್ಕಾಗಿ ಇಷ್ಟ ಆಗಿ ನಿಮ್ಗೆ ಕೊಡ್ಬೇಕಂತ. ಸರ್, ನಾವು ನಿಮ್ಮನ್ನ ಸಣ್ಣ ವಯಸ್ಸಿನಿಂದ ನೋಡ್ಕೊಂಡು ಬೆಳೆದವ್ರಿ. ಯಾವ್ದೇ ರೀತಿ ನಾವು ನೋಡಿರೋ ತನ ಅಥವಾ ಜನಗಳು ನೋಡೋ ತನ ಅಥವಾ ಊರಾಗ ಮಾತಾಡ್ತಾರೆ ಏನಂತಾರಂತ ರಾಜಕೀಯ ವ್ಯಕ್ತಿ ತರನ ನಿಮ್ಮನ್ನ ನೋಡಲ್ಲ. ಒಂಥರ ನೀವು ಯಾವತ್ತಂದ್ರೆ ಈಗ ನಾವು ಬಂದ ತಕ್ಷಣ ನೋಡಿದ್ರಿ ಹಿರಸ್ಥಾನ ಮಾಡೋದು ಹೆಂಗಿರ್ತೈತೆ ಅಂದ್ರೆ ಊರಿನ ಗೌಡ ಎಲ್ಲರಿಗೂ ಇದನ್ನ ಸಮಾನತೆಗೆ ಹೆಂಗೆ ಹೇಳ್ತಾರಲ್ಲ ಆ ಥರ ರಾಜಕೀಯ ವ್ಯಕ್ತಿ ಅಂದ್ರೆ ತನ್ನ ಲಾಭಕ್ಕಾಗಿ ಹೇಳುವಂಥವ್. ಆದ್ರೆ ನೀವು ಯಾವತ್ತೂ ಆ ಥರ ರಾಜಕೀಯ ವ್ಯಕ್ತಿ ಅಂತೇಳಿ ಅನ್ಸ್ಕೊಂಡಿಲ್ಲ. ಎಲ್ಲರೂ ನಿಮ್ಮನ್ನ ಅದ ಹೇಳಿದ್ರಲ್ಲ, ತಂದೆ ಸಮಾನವಾಗಿ ನೋಡ್ತಾರೆ. ಏನ ಕಷ್ಟ ಸುಖ ಬಂದ್ರು ಬೈದ್ರು ಅದು ಪ್ರೀತಿಲಿ ಬೈಯಾತಾರ ಅಂತ ತಿಳ್ಕೊಂಡ ಇದನ್ನ ಆಶ್ರಮ ಮಾಡ್ತಾರೆ. ಇಷ್ಟ ನಿಮ್ ಕ್ಷೇತ್ರ ಜನ ನಿಮ್ಗೆ ಇಷ್ಟು ಕೊಟ್ಟಾರ. ಮತ್ತ ಈಗ 2028ರ ಚುನಾವಣೆ ಬೇರೆ ಬರ್ತಾ ಇದೆ. ಅದಕ್ಕೋಸ್ಕರ ನೀವು 26ಗೆ 2 ವರ್ಷ ಐತಿ. ಅದೇ ರೀ, 2 ವರ್ಷ ಅಂದ್ರೂ ಅದಷ್ಟು ಸಮಯ ಕಡಿಮೆ ಇರಲಿ. ಕಡಿಮೆ ಇಲ್ಲ. ಈಗಿನ ಟೆಕ್ನಾಲಜಿ ಆಗಿ ಒಂದು 15 ದಿವಸದಾಗ ಎಲೆಕ್ಷನ್ ಮಾಡೋದು. ಅಷ್ಟು ಫಾಸ್ಟ್ ರೆಡಿ ಅದಿರಿ. ಅಲ್ಲ, ಟೆಕ್ನಾಲಜಿ ಹಂಗೈತಿ. ಮತ್ತೆ ನಿಮ್ ಜೊತೆಗೆ ನಿಂತಂತ ಎಲ್ಲ ಒಬ್ಬರಿಗೆ ಅಥವಾ ನಮ್ಗೆ ಆಶಾಕಿರಣ ಆಗಿರ್ತಕ್ಕಂತ ಯುವಕರಿಗೆ ನೀವು ಸ್ಫೂರ್ತಿ ಆಗಿದ್ದೀರಿ. ಮತ್ತೆ ನಿಮ್ಮ ಮಾತುಗಳು ಕೇಳ್ಬೇಕಂತೇಳಿ ಬಯಸ್ತಾರ. ಈಗ ನೀವು ನಿಮ್ಮ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ನಮ್ಮ ಕ್ಷೇತ್ರದ ಯುವಕರಿಗೆ ಅಥವಾ ಆಯ್ತು ನಮ್ಮ ರಾಜ್ಯದ ಯುವಕರಿಗೆ? ಅಲ್ಲ, ರಾಜ್ಯದ ಯುವಕರಿಗೆ, ಕ್ಷೇತ್ರದ ಯುವಕರಿಗೆ ರಾಜಕಾರಣ ಮೊದಲನೇದು. ನಾ ರಾಜಕೀಯ ವ್ಯಕ್ತಿ ಅಲ್ಲ, ಸಮಾಜಮುಖಿಯಾಗಿ ಜನರ ಸುಖ ದುಃಖಗಳ ಮಧ್ಯೆ ಇದ್ಕೊಂಡು ಜನರ ಸುಖ ದುಃಖಗಳನ್ನ ಬಂದಂತ ಪರಿಸ್ಥಿತಿಯಲ್ಲಿ ನಿಭಾಯಿಸುವಂತ ಒಂದು ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಜನ ನನ್ನಂತೆನೇ ಇರಲಿ ಅಂತ ಬಯಸುವ, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸದೃಢತೆ, ಪರಸ್ಪರರ ಪ್ರೀತಿ, ವಿಶ್ವಾಸ, ಭಾವೈಕ್ಯತೆಯಿಂದ ಜನ ಇರಬೇಕು ಅನ್ನುವಂತ ಬಯಸ್ಕೊಂಡವ. ಚಿಕ್ಕವನಿಂದಾಗೂ ಇದನ್ನೆಲ್ಲ ಬಯಸ್ಕೊಂಡು ಬಂದೀನಿ. ಈಗೂ ಸಹಿತ ಮುಂದೂ ಸಹಿತ ಇವತ್ತು ನಿರ್ಮಾಣದಾಗ ಆ ರೀತಿ ಜನ ಇರಲಿ ಅನ್ನೋ ಸಲುವಾಗಿ ಈ ಮೊದಲ ಈ ಹಿರ್ತನ ಅನ್ನೋದು ಮೊದಲಿನ ನಿರ್ಮಾಣದಾಗ ಅರಳಿ ಕಟ್ಟಿ ಅಂತ ಕರಿತಿರೋದು. ಅರಳಿ ಕಟ್ಟಿ ಕುಂತು ಪಂಚಿಗೆ ಮಾಡಿ ತಿಳಿದವ್ರಿಗೆ ಒಂದ್ ಸ್ವಲ್ಪ ತಿಳಿಸಿ ಹೇಳಿ ಮಾಡಿ ಕೋರ್ಟ, ಕಚೇರಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿ ಹೋಗದ ಇಲ್ಲೇ ಬಗೆಹರಿಸುವಂತ ಪ್ರಯತ್ನ ಮಾಡ್ತಿತ್ತು. ಅದೇ ಕಾಯಕವನ್ನ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಕಾಯಕವನ್ನು ಮುಂದುವರ್ಸ್ಕೊಂಡು ಹೊಂಟಿದ್ದೀನಿ. ಎಲ್ಲಿದಕ್ಕ ಜನ ಬರ್ತಾರ, ಹೇಳ್ತಾರ, ಕೇಳ್ತಾರದಕ್ಕ ಅಲ್ಲಿದಕ್ಕ ಮಾಡ್ಕೊಂಡು ಹೋಗ್ತೀನಿ. ಒಬ್ಬ ರಾಜಕಾರಣಿ ಅಲ್ಲವೇ ಅಲ್ಲ. ರಾಜಕಾರಣಿ ಅಂದ್ರೆ ಒಬ್ಬನ ತೋಳು ಇನ್ನೊಬ್ಬನ ಎಬಿಸಿ ನಿಲ್ಲಿಸು, ಅದು ರಾಜಕಾರಣ. ಅದನ್ನ ಮಾಡಕ್ ನಮ್ಮ ಕಡೆ ಆಗಂಗಿಲ್ಲ. ಸತ್ಯ, ನೀತಿ, ಧರ್ಮ ಇವೆಲ್ಲ ಇಟ್ಕೊಂಡು, ಮನುಷ್ಯತ್ವ ಇಟ್ಕೊಂಡು, ಮನುಷ್ಯರಿಗೋಸ್ಕರ ಬದುಕೋದು, ಅವ್ರಿಗೆ ಒಳ್ಳೆಯದನ್ನ ಬಯಸೋದು, ಇವೆಲ್ಲ ಕೆಲಸ ಮಾಡುತ್ತಾ ಸಮಾಜದಾಗ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಪ್ರಯತ್ನ ಮಾಡೋ ದೃಷ್ಟಿಯಲ್ಲಿ ಇವತ್ತು ದಿವಸ ಒಬ್ಬ ಸಾಮಾಜಿಕ ಸೇವಕನಾಗಿ ಇದ್ದೀನಿ. ರಾಜಕಾರಣಿ ಅಲ್ಲ. ರಾಜಕಾರಣಿ ಅಲ್ಲ ಅಂತ ಹೇಳಿದ್ರೆ ನಿಮ್ಮ
ಅಭಿಮಾನಿಗಳು ಅದತ್ರ ಹೇಳ್ತಾರ ಅಂತ ಹೇಳಿದ್ವಿ. ಮತ್ತೆ ಆದ್ರೆ ನಿಮ್ದೊಂದು ಕುತೂಹಲ ನಮಗ, ನೀವು ರಾಜಕಾರಣಕ್ಕ ಬರ್ಬೇಕಾದ್ರ ಏನ್ ಕಾರಣ, ಏನ್ ಪ್ರೇರಣೆ ಅನ್ನೋದೊಂದು. ರಾಜಕಾರಣಕ್ಕೆ ವಿಶೇಷವಾಗಿ ಅಂತದ್ದೇನು ಕಾರಣ ಇವತ್ತು ಇಲ್ಲ. ಸಮಾಜ ಸೇವೆ ನಿಸ್ವಾರ್ಥವಾಗಿ ಸಮಾಜ ಸೇವೆ ಯಾರು ಮಾಡ್ತಾರೆ ಅವರೆಲ್ಲರೂ ರಾಜಕಾರಣಕ್ಕೆ ಬರಬಹುದು. ಮತ್ತೆ ಇವತ್ತಿನ ನಿರ್ಮಾಣಗಳಲ್ಲಿ ಸ್ವಾರ್ಥ ಇಟ್ಕೊಂಡು ಸಮಾಜ ಸೇವೆ ಬಯಸುವಂಥವ್ರು ರಾಜಕಾರಣಕ್ಕೆ ಬರಬಾರ್ದು. ಆ ರಾಜಕಾರಣದ ದೂರ ಉಳಿದು ತಮ್ಮ ಸ್ವಾರ್ಥ ಜೀವನವನ್ನು ನಡೆಸ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ನಿಸ್ವಾರ್ಥದಿಂದ ಇವತ್ತು ಜನಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜನ ನಿಮ್ಮನ್ನು ಗುರುತಿಸಿ ಒಂದು ಸ್ಥಾನಮಾನಗಳನ್ನು ಕೊಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಜನರಲ್ಲಿ ಒಂದು ಸಾಮರಸ್ಯತೆಯನ್ನ ಮೂಡಿಸಿ ಅವರನ್ನ ಹುರಿದುಂಬಿಸಿ ಅವ್ರ ತಪ್ಪದಲ್ಲಿ ತಿದ್ದಿ ಹೇಳಿ ಅವ್ರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಮಾಡಿ ಜನರ ಮಧ್ಯೆ ಇರೋದನ್ನು ಕಲ್ಕೊಳ್ಬೇಕು. ಜನ ಬಯಸಿದ್ರೆ ನಿಮ್ಮನ್ನ ರಾಜಕಾರಣಿನೂ ಮಾಡಬಹುದು, ಇವತ್ತು ಸ್ಥಾನಮಾನಗಳನ್ನು ಕೊಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಚಿಂತನೆಯಲ್ಲಿ ನಾವು ಕೆಲಸ ಮಾಡ್ಬೇಕು ಅಷ್ಟೇ. ಪ್ರಾಮಾಣಿಕರಿದ್ದವರು ರಾಜಕೀಯಕ್ಕೆ ಬಂದು ಅವರು ಸಾಮಾಜಿಕ ಕೆಲಸ ಪ್ರಾಮಾಣಿಕ ಇದ್ದವರು ಬರಬೇಕು. ಇದೇನೋ ಹೆಚ್ಚಿನ ಜನ ಇರೋರೆಲ್ಲ ಅಲ್ಲ, ಜನಗಳು ಹೇಳೋದ್ರಿ ಇನ್ನೊಂದು 5-6 ವರ್ಷದಾಗಿ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಮುಂದುವರೆದ್ರೆ ಒಂದು 5-6 ವರ್ಷದಾಗ ಕರ್ನಾಟಕ ರಾಜ್ಯನ ಕೊಂಡ್ಕೊಳಕ್ ಯಾವ ಇರುದಿಲ್ಲ, ಕೆರೆ ಸಿಗುದಿಲ್ಲ. ನಮ್ಮ ರಾಜ್ಯ ಮಾರಾಟಕ್ಕೆ ಐತಿ ಬರ್ರಿ ಅಂತ ಕರೆದ್ರು ಯಾವ ಸಿಗುದಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ. ಮತ್ತೆ ಇದ್ರೊಳಗೆ ಬೇರೆ ರಾಜಕಾರಣಿಗಳು ತಪ್ಪು ಅನ್ನಂಗಿಲ್ಲ. ಇದ್ರು ನಮ್ಮ ಸಾರ್ವಜನಿಕರ ಜನರು ತಪ್ಪು ಐತಿ. ಎಲ್ಲಾ ಪುಕಟ ಎಲ್ಲರೂ ಪುಕಟ ಕೇಳ್ತಾರ. ಎಲ್ಲಿ ತಂದು ಕೊಡು ಸರ್ಕಾರ, ಎಲ್ಲಾನು ಪುಕಟ ಕೇಳ್ತಾರ. ಪುಕಟ ತಂದು ಎಲ್ಲಿಂದ ಕೊಡೋದ, 2 ದಿವ್ಸ ಕೊಡೋದ. ಪುಕಟ ಕೊಟ್ರು ಬೇರೆ ಬೇರೆ ಮಾರ್ಗವಾಗಿ ನಮ್ಮ ಕಿಶಾಗಿಂದ ಎತ್ತಾರ. ಅವ್ರ ನಮ್ಮ ಕಿಶಾಗಿಂದ ಎತ್ತೀವಿ ನಮ್ಗೆ ಕೊಡ್ತಾರ. ಜನರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಸಾಲ ಮನ್ನಾ ನಿಮ್ ಖಾತೆಗೆ ಬಂದು ಜಮಾ ಆಯ್ತು, ನಿಮ್ಗೆ ಗೊತ್ತಾಯ್ತು. ಬಟ್ ಸಾಲ ಮನ್ನಾ ಮಾಡುವಂಥ ಸಂದರ್ಭದಲ್ಲಿ ನಿಮ್ಗೆ ಟ್ಯಾಕ್ಸ್ಗಳನ್ನು ರಗಡ ಹೆಚ್ಚು ಮಾಡ್ರು, ವ್ಯಾಟ್ ಅಂತ ಹಾಕಿರು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ರು, ಏನೋ 100 ರೂಪಾಯಿ ದಿವಸ ಬಾಂಡ್ ಅದ್ರ ರೇಟ್ ಹೆಚ್ಚು ಮಾಡ್ರು. ಏನ್ ಬೇಕು ಅದೇ ಬೇಕು ಎಲ್ಲರೂ ಹೆಚ್ಚು ಮಾಡ್ರು. ಬಟ್ ಅದ ನಿಮ್ ಕೈಲಿ ಹೋಗಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಬಂದು ಜಮಾ ಆಗಿದ್ದಟ್ಟ ಗೊತ್ತಾಗುತ್ತೆ. ಮತ್ತೆ ಇದು ಜನರಿಗೆ ತಿಳುವಳಿಕೆ ಬರಬೇಕು. ಈ ಪುಕಟ ಕಾರ್ಯಕ್ರಮ ಬೇಡಪ್ಪ, ನಮಗೆ ಕೇವಲ 100% ಹುಟ್ಟಿದಾಗಿಂದ ಸಾಯುತಕ ವೈದ್ಯಕೀಯ ವ್ಯವಸ್ಥೆ ಫ್ರೀ ಮಾಡ್ರಿ. 100% LKG ಹಿಡಿದು ಎಲ್ಲಿ ಮಠ ಕಲಿತಾನೋ ಅಲ್ಲಿ ತಕ IAS ಎಲ್ಲಿ ತಕ ಕಲಿತಾರೋ ಅಲ್ಲಿ ತಕ ಉಚ್ಚ ಶಿಕ್ಷಣ ಅನ್ಬೋದು, ಅಲ್ಲಿ ತಕ ಅದನ್ನ ಎಜುಕೇಶನ್ ಫ್ರೀ ಮಾಡ್ರಿ. ರೈತರು ಹೊಲಕ್ಕೆ ಹೋಗಿ ನೀರು ಕೊಡ್ರಿ, ನೀವು ಕೆರೆ ಕಟ್ಟಿ ಕೊಡ್ರಿ, ಪೈಪ್ಲೈನ್ ಮಾಡಿ ಕೊಡ್ರಿ, ಅಥವಾ ಕೆನಾಲ್ ಮಾಡಿ ಕೊಡ್ರಿ, ಏನ್ ಮಾಡಿಕೊಡ್ತೀರಿ ಮಾಡಿಕೊಡ್ರಿ. ರೈತ ಯಾವ ಬೆಳೆ ಬೆಳಿತಾನ ಆ ಬೆಳೆಯುವಂತ ಆ ಬೆಳೆಯಿಂದ ಯಾವ ರೈತ ಬೆಳಿತಾನ. ಈ ಕಾಟನ್ ಬೆಳಿತಿದ್ರ ಅಥವಾ ಕಾಟನ್ ಬೆಳಿತಿದ್ರ ಅವನ ಕಾಟನ್ ಈಗೇನು T-shirts ಅಥವಾ ಯಾವ ಕಂಪ್ನಿಗಳದಾವ ಆ ಕಂಪ್ನಿಗೆ ಅವ್ನು ಟೈಪ್ ಮಾಡಿಬಿಡ್ರಿ. ಅವ್ರು ಪ್ರತಿ ವರ್ಷ ಅವ್ನಿಗೆ ಬೀಜ ಕೊಡ್ತಾರ, ಗೊಬ್ಬರ ಕೊಡ್ತಾರ, ನೀರು ಅಂದ್ರೆ ಅವ್ರ ಎಲ್ಲ ಇತರ ಖರ್ಚು ಕೊಡ್ತಾರ. ಆಮೇಲೆ ಅವರ ಒಪ್ಪಂದದ ರೇಟಿಗೆ ಕಾಟನ್ ತಗೊಂಡು ಹೋಗಿ ಅವ್ನು ವರ್ಷ ಕೊಟ್ಟದ ಖರ್ಚೆಲ್ಲ ಮುಡ್ಕೊಂಡು ಹುಡುಗಿದ ಅವ್ನ SB ಜಮಾ ಕೊಡ್ತಾರ. ಅವ್ನು ಟೈಪ್ ಮಾಡಿಬಿಡ್ರಿ. ಮತ್ತ ಈ 60 ವರ್ಷ ಮೀರಿದಂತ ರೈತರಿಗೆ ಏನು ಒಂದು 3,000ನೋ ಅಥವಾ 5,000ನೋ ಅವ್ರಿಗೆ ರೈತ ತಾಯಿ ಇರ್ಬೋದು, ಅವ್ರಿಗೆ ವೃದ್ಧಾಪ್ಯ ವೇತನ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಇವೆಲ್ಲ ಬಾಕಿ ಪುಕಟ ಕಾರ್ಯಕ್ರಮ ತೆಗೆದು ಇಷ್ಟು ಮಾಡಿದ್ರೆ ಸರಿ ಆಕೈತಿ. ಯಾಕಂದ್ರೆ ರೈತನ ಹೊಲಕ್ಕೆ ನೀರ್ ಆಗ್ತೈತಿ, ರೈತನ ಹೊಲಕ್ಕೆ ಅವನ ಮೆಡಿಕಲ್ ವೈದ್ಯಕೀಯ ವೆಚ್ಚ ಹೊರಗೆ ಹೋಗ್ತೈತಿ, ಎಜುಕೇಶನ್ ವೆಚ್ಚ ಹೊರಗೆ ಹೋಗ್ತೈತಿ. ಮತ್ತು ಅವ್ನು ಟೈಪ್ ಮಾಡಿದ್ರೆ ಅವ್ನು ಬೆಳೆದಂತ ಬೆಳೆಯನ್ನ ಒಂದು ಫ್ಯಾಕ್ಟರಿ ಬಂದು ತಗೊಂಡು ಹೋಗ್ತಾರ, ಖರ್ಚೆಲ್ಲ ಮುಡ್ಕೊಂಡು ಉಳ್ಕಿದ್ ದುಡ್ಡು ಕೊಡ್ತಾರ. ಮತ್ತು ಅವ್ರು ರಿಟೈರ್ಮೆಂಟ್ ಆದ್ರೂ ಈಗ ರೈತರು ನೋಡಿ ಈಗ ಅವನ್ನ ಮಕ್ಕಳು ನೋಡಂಗಿಲ್ಲ, ಅಪ್ಪ ನೋಡಂಗಿಲ್ಲ ಬಂದಿರ ನಿಮ್ ಮುಂದೆ ಅವೆಲ್ಲ ಅಂತಾವ್ ಆಗಂಗಿಲ್ಲ. ಕಡಿಗೆ ಅವ್ರ ಕಾಲ ಮಾತು ನಾವು ನಿಂತ್ಕೊಂಡು ಇರುವಷ್ಟು ದಿವಸ ಉಚ್ಚಾರಡ್ಡಿ ತಿಂದು ಹೋಗ್ತಾರೆ. ಅವು ಇಷ್ಟ ಯಾವ ಮಕ್ಕಳು ಯಾವ ಗಂಡ್ಮಕ್ಳು ಇವತ್ತಿನ ದಿವಸ ಅಪ್ಪ ಅವ್ನ ಕಡೆ ಅಲಕ್ಷತನ ಮಾಡಿ ಅಥವಾ ಹೆಣ್ಮಕ್ಳ ಕಡೆ ಅಲಕ್ಷತನ ಮಾಡಿ ಅಕ್ಕ ತಂಗಿ ಕಡೆ ಅಲಕ್ಷತನ ಮಾಡಿ ಅಂತ ಅವಕಾಶಗಳನ್ನ ಗಂಡ್ಮಕ್ಳಿಗೆ ಕೊಡಬಾರ್ದು. ಯಾಕಂದ್ರೆ ಭಾಳ ನೋಡ್ತೀವಿ ಈಗ ಪಾಪ ಈಗ ಹೆಣ್ಮಕ್ಳು ತವ್ರ ಮನೆಗೆ ಒಳ್ಳೇದನ್ನೇ ಬಯಸ್ತಾರ. ಅವ್ರು ಏನ್ ಬೇಕಾದ್ರೂ ಮಾಡಿದ್ರು ನನ್ನ ತವ್ರ ಮಣಿ ಅನ್ನುವಂತ ಭಾವನೆ ಕಡಿತಕ್ಕೆ ಬಿಡುದಿಲ್ಲ.
ಅದಕ್ಕೆ ಹೆಣ್ಮಕ್ಳು ತೀರಿ ಹೋದಾಗ ತವ್ರ ಮನೆ ಶೀರಿ ಬರುತ್ತನ ಮಣ್ಣು ಮಾಡಂಗಿಲ್ಲ. ಉದ್ದೇಶ ಇಷ್ಟೇ, ಯಾವ ಬೇರೆ ಮನೆಯಾಗಿದ್ರು ಸಹಿತ ತವ್ರ ಮನೆದನ್ನ ಚಿಂತನೆ ಮಾಡ್ತಾ ಇದ್ಲು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ತವ್ರ ಮನೆ ಶೀರಿ ಬಂದಾಗ ಮಾತ್ರ ಆಕೆ ಅಂತ್ಯ ಸಂಸ್ಕಾರ ಆಗ್ತದೆ. ಇವೆಲ್ಲ ಬಂದಂತ ಒಂದು ಸಂದರ್ಭ. ಆ ನಿಟ್ಟಿನಲ್ಲಿ ತಂದೆ ತಾಯಿ ಮತ್ತು ಅಕ್ಕಂಗಿಯರು ಇವತ್ತು ಬಹಳ ಒಂದು ಸಂಬಂಧಗಳು ಬಹಳ ದೂರ ಆಗಿಬಿಟ್ಟಿದ್ವು. ಅಕ್ಕಂಗಿಯರು ಯಾರು ನೋಡೋರು, ಅವ್ವ ಅಪ್ಪನು ಯಾರು ನೋಡೋರು. ಮತ್ತು ಈಗಿದ್ದವರು ಹೊಲಾಮಣಿ ಪ್ಲಾಟ್ ಇದೇಗ ಹೇಳ ಪ್ಲಾಟ್ ಹಾಕತ್ತಾರು, ಪ್ಲಾಟ್ ಹಾಕಿ ಏನ್ರ ಹಾಕಿ ಮಾಡಿ ಖುಲ್ಲಾ ಮಾಡಿ ಹೋಗುದು. ಮುಂದೆ ಅವ್ವ ಅಪ್ಪ ನಾಳೆ ಭಿಕ್ಷೆ ಬೇಡವ್ರ, ಅದಕ್ಕೆ ಹೊಲಾಮಣಿ ಮಾಡಿ ಹೋಗುದು. ಅದಕ್ಕೆ ನೀವು ಹೇಳ್ಬೇಕಾದ್ರೆ ನನ್ಗೊಂದು ಕತಿ ನೆನಪು ಬರ್ತೀವಿ. ನಾವು ಸ್ಕೂಲ್ನಾಗಿದ್ದಾಗ ಬೆನ್ನಿಗೆ ಹೋಗಿ ನ್ಯಾಯ ಕೇಳಕ್ ಹೋದಂಗ ಆಗ್ತತೆ. ಹೌದು, ಅಲ್ಲ ಅಂದ್ರೆ ಒಬ್ರಂತ ನ್ಯಾಯ ಕೇಳಕ್ ಹೋದಾಗ ಅವರೇ ಉಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಸಂಗಗಳು ನಡೆದವು. ಹೌದು, ಆ ವಿಚಾರ ನೀವು ಹೇಳಿದ್ರಿ, ಅದಕ್ಕೆ ನೆನಪಾಯ್ತು. ಅದು ಮಂಗ್ಯಾನ್ ಕತೆ ಐತಲ್ರಿ, ಬೆನ್ನಿ ಅದು ವಿಚಾರ. ಆ ನ್ಯಾಯ ಯಾರ ಹತ್ರ ಹೋಗ್ಬೇಕು ಅನ್ನೋದು ಮಾಡಿ ಇರ್ತೈತೆ. ಆ ವಿಚಾರಗಳು ಬೆಳಕಿಗೆ ಬಂದವ, ಜನಗಳು ಮಾತಾಡ್ತಾ ಇದ್ದಾರ. ಮತ್ತೆ ಆಲ್ಮೋಸ್ಟ್ ನಾನು ಕೇಳ್ಬೇಕಂತ ಅನ್ಕೊಂಡಿದ್ದು ಒಂದು 70% ನೀವು ಈಗಾಗಲೇ ಉತ್ತರ ಕೊಟ್ಟು ಬಿಟ್ರಿ. ಇನ್ನು ಒಂದ್ ರೀತಿ ಅಂದ್ರೆ ನೀವು ಮುಂದೆ ಏನಾದ್ರೂ ರಾಜಕಾರಣಿಗಳಲ್ಲಿ ನೀವು ಮುಂದಿನ ಮುಖ್ಯಮಂತ್ರಿ ಆದ್ರೆ ಏನ್ ಮಾಡ್ತಿದ್ರಿ, ಅಥವಾ ಏನ್ ಸವಲತ್ತುಗಳನ್ನು ಕೊಡಿಸ್ತಾರೆ, ಅಥವಾ ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ರಾಜಕಾರಣ ಇದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ವೈದ್ಯಕೀಯ ಇಲಾಖೆಯಲ್ಲಿ ಯುವಕರಿಗೆ ಅಥವಾ ರೈತರಿಗೆ ಅಂತ ನಾನು ಕೇಳ್ಬೇಕಂತಿದ್ದೆ. ಅಷ್ಟರಲ್ಲಿ ನೀವು ಎಲ್ಲ ಮುಗಿಸಿದ್ರಿ. ಮತ್ತೆ ಇನ್ನ ಕೆಲವು ನಾನೊಂದು ವಿಚಾರಗಳು ನಿಮ್ಮನ್ನ ಕೇಳ್ಬೇಕಂತ ಬಯಸ್ತೇನ್ರಿ. ಈಗ ಒಂದು ಯಾಕಪ್ಪ ಅಂತಂದ್ರ ಎಲ್ಲಾರು ರಾಜಕಾರಣಿಗಳು ಬೆನ್ ಹತ್ಬೇಕು ಅಂತ ಎಲ್ಲಾರ್ಗೊಂದು ಆಸೆ ಇರ್ತೈತಿ. ಈಗ ಕತಿ ಸಾವ್ಕಾರ ಅವ್ರನ್ನು ಜನಗಳು ನಮ್ಮ ಬೆಂಬಲಿಸ್ರಿ ಅಂತಾರೆ. ಅದ್ ಕತಿ ಸಾವ್ಕಾರನ್ನ ಯಾಕೆ ಬೆಂಬಲಿಸ್ಬೇಕು? ಏನ ಬೆಂಬಲ ಮಾಡೋದು ಹೇಳಿ ಕೇಳಿದೆ ಹಂಗಲ್ಲ, ಅಂದ್ರೆ ನೀವು ಹೋರಾಟಕ್ಕೆ ನಿಂತರ ಯಾಕೆ ಉದ್ದೇಶ ಏನದಾವ ಅಂತ. ನಾ ಹೋರಾಡುವಂತ ಒಂದು ಪ್ರಕ್ರಿಯೆ ಎದ್ರ ಸಲುವಾಗಿ ಹೋರಾಟ ಮಾಡಾಕತ್ತಾನ, ಅದ್ರಾಗ ಜನರ ಸಲುವಾಗಿ ಹೋರಾಟ ಮಾಡಾಕತ್ತಿದ್ರೆ ಅವ್ರ ಜನ ಇರ್ತಾರ ನನ್ನ ಜೊತೆ. ಅದರ ತೋರ್ಸಿಗಾಗಿ ಜನರ ತೋರ್ಸಿಗಾಗಿ ಇವತ್ತು ಮಾಡಿ ನನ್ನ ಸ್ವಾರ್ಥ ಇರ್ತಾರೆ, ಜನ ನನ್ನ ಜೊತೆ ಉಳಿಯಂಗಿಲ್ಲ. ಈಗ ನಾ ಹೋರಾಟ ಮಾಡುವುದು ಯಾವಾಗಲೂ ನನ್ನ ಜನರ ಸಲುವಾಗಿ, ಒಟ್ಟಾರೆಯಾಗಿ ರೈತರ ಸಲುವಾಗಿ, ಮಧ್ಯಮ ವರ್ಗದ ಸಲುವಾಗಿ, ಕೆಳವರ್ಗದ ಸಲುವಾಗಿ, ಎಲ್ಲಾ ವರ್ಗದ ಜನ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಸಂದರ್ಭದಲ್ಲಿ ಒಂದು ರೊಟ್ಟಿ ಇದ್ರೆ ಎಲ್ಲ ಹಂಚ್ಕೊಂಡು ತಿನ್ನೋಣಪ್ಪ ಅನ್ನುವಂಥ ಭಾವನದಾಗ ಇವತ್ತು ಹೋರಾಟ ಮಾಡ್ಬೇಕಾಗ್ತದೆ, ಮಾಡ್ತಾನೆ. ಅವು ಯಾರಿಗೆ ಚಲೋ ಅನಿಸ್ತದ ಅವ್ರು ನನಗೆ ಬೆಂಬಲ ಕೊಡ್ತಾರೆ, ಅಥವಾ ನನ್ನ ಜೊತೆ ಇರ್ತಾರೆ. ಯಾರಿಗೆ ಸರಿ ಅನಿಸೋದ ನನ್ನಿಂದ ದೂರ ಇರ್ತಾರೆ. ಮತ್ತೊಂದ್ರೆ ನಿಮ್ಗ ಈಗ ವಿರೋಧ ಪಕ್ಷದವರಾಯ್ತು ಅಥವಾ ನಿಮ್ಗೆ ಆಗದೆ ಇರೋರು ಅಂತ ಆಯ್ತಾ, ಅವ್ರ ಟೀಕೆಗಳನ್ನ ಮಾಡ್ತಾರೆ, ನಿಮ್ಗೆ ಟೀಕೆಗಳ, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಟೀಕೆಗಳನ್ನು ಸಮಾಜಮುಖಿಯಾಗಿ ನೀವು ಕೆಲಸ ಮಾಡ್ಬೇಕಾದ್ರೆ ಇವತ್ತಿನ ದಿವಸ ಎಲ್ಲವನ್ನೂ ತಾವು ಇವತ್ತಿನ ದಿವಸ ಸಹನ ಮಾಡ್ಕೊಂಡಿದ್ರೆ ಸಮಾಜ ಕೆಲಸ ಮಾಡಬೇಕು. ಈಗ ಯಾರು ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಸಮಾಜ ಕೆಲಸ ಮಾಡುವಂತ ನಮ್ನ ಯಾರು ಕರೆಯಕ್ ಬಂದಿಲ್ಲ. ಮೊದಲಿಂದ ಒಂದು ಪ್ರವೃತ್ತಿ ಐತಿ, ಮೊದಲಿಂದ ನಮ್ಮ ಮನೆತನ ಆ ರೀತಿಯಲ್ಲಿ ನಡ್ಕೊಂಡು ಬಂದೈತಿ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ನಡ್ಕೊಂಡು ಹೊಂಟಿದೀವಿ. ಆದ್ರೆ ಸಮಾಜ ಕೆಲಸ ಮಾಡುವುದು ನಾನು ಏನು ಇವತ್ತು ಬ್ರಹ್ಮ ವಿಷ್ಣು ಮಹೇಶನೂ ಅಲ್ಲ, ಸಾಮಾನ್ಯವಾಗಿ ಹುಟ್ಟಿದಂತ ಒಬ್ಬ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಸಾಕಷ್ಟುಗಳು ಗೊತ್ತಾಗಿಯೋ ಗೊತ್ತಾಗದೇನೋ ಸಾಕಷ್ಟು ತಪ್ಪಾಗಿರ್ತಾವ. ಆ ತಪ್ಪಾದಾಗ ಸ್ವಾಭಾವಿಕವಾಗಿ ಜನ ಬೀಳ್ತಾರೆ, ಅಥವಾ ಒಳ್ಳೇದು ಮಾಡಿದಾಗ ಜನ ಜೇಕಾರ ಹಾಕ್ತಾರೆ. ಜೇಕಾರ ಹಾಕಿದಾಗನು ಸ್ವೀಕಾರ ಮಾಡಬೇಕು, ಬೈದಾಗನು ಸ್ವೀಕಾರ ಮಾಡಬೇಕು. ಅಂತ ದೊಡ್ಡ ಗುಣ ಇದ್ದವನ ಸಾಮಾಜಿಕವಾಗಿರ್ತಕ್ಕಂಥ ಸಮಾಜದ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರಬೇಕು. ಮತ್ತ ಇವತ್ತಿನ ದಿವಸ ಬೇದಾಗ ಸಿಟ್ಟಿಗಳದು ಅಥವಾ ಈಗ ಜೇಕಾರ ಹಾಕಿದಾಗ ಖುಷಿ ಆಗುವಂತ ಭಾವನೆ ಇದ್ದವರು ಈ ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಸಲ್ಲಂಗಿಲ್ಲ. ಎರಡನ್ನೂ ಸಮನಾಗಿ ಸ್ವೀಕರಿಸ್ಬೇಕು. ಸಮನಾಗಿ ಸ್ವೀಕರಿಸಿದ್ರನ ನಾವು ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀವಿ. ಯಾಕಂದ್ರೆ ಇವತ್ತು ಪ್ರಕೃತಿನೇ ಹಂಗದ. ಪ್ರಕೃತಿನೇ ಆ ಒಂದು ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಮಳೆಗಾಲ ಆಗ್ತದ, ಅತಿವೃಷ್ಟಿ ಆಗ್ತದ. ಅವಾಗ ಮಳಿ ಬೆಳೆಯಾಗಿಲ್ಲ, ಮಳಿ ಸಿಕ್ಕಾಡು ಹೋಗ್ತಾರೆ. ಏನಾಗೈತಪ್ಪ ಇದಕ್ಕ ಒಂದು ಮಳಿ ಬೆಳಕತ್ತೈತೆ ಅಂತಾರ. ಈಗ ಮಳೆಗಾಲ ಇಲ್ಲಿ ವರ್ಷ ಏನಾಗೈತಪ್ಪ ಮಳಿ ಬರೋತಂತಾರು. ಹೆಚ್ಚಾದಾಗನು ಬೈಯೋದು ಮಳಿದನ, ಕಡಿಮೆ ಆದಾಗೂ ಬೈಯೋದು ಮಳಿದನ. ಹಂಗ ಚಲೋ ಆದಾಗ ಮನುಷ್ಯಾಗ ಸಮಾಧಾನದಾಗ ಬೈಯೋದನು ನಮ್ಮನ್ನ.
ಕೆಟ್ಟದಾಗ ಬೆಳೆದ್ರು ನಮ್ಮನ್ನ. ಅದಕ್ಕೆ ಅವನ್ನೆಲ್ಲ ಭಾವನೆಗಳು ನಮ್ಮವರಪ್ಪ, ನಮ್ಮನ್ನ ಬೇದಾರ ತಿಳ್ಕೊಂಡು ಹೊಟ್ಟೆಗೆ ಹಾಕೊಂಡು ಸಮಾಜ ಕೆಲಸ ಮಾಡುವಂತ ಕೆಲಸ ಇದ್ರೆ ಮಾತ್ರ ಅಂತವ್ರು ಸಮಾಜದ ಸೇವೆಯನ್ನು ಮಾಡ್ಬೇಕು, ಇಲ್ಲ ಮನ್ಯಾಗ ತಾಕೊಂಡಿರ್ಬೇಕಂತ. ಅದು ನಿಮ್ಮ ಸಲಹೆ ಆಯ್ತ್ರಿ. ನಾವ ಕಬಳ್ಸಾಕ ಅದೇವ್ ಅಂತೇಳಿ ಅಂದ್ರೆ ಒಳ್ಳೆಯವರು ಇರಾರ, ಕೆಟ್ಟವ್ರು ಇರಾರ, ರಾಮ ಇರವ್ರ, ಲಕ್ಷ್ಮಣನು ಇರಾರ. ಅದು ಹೌದು. ಅವ್ರ ವಿರುದ್ಧ ಹೋರಾಡಕ್ ಅಂತೇಳಿ ಒಬ್ರು ಬೇಕಾರೆ ಯಾರು ದುಷ್ಟ ಶಕ್ತಿಗಳನ್ನ ಇದು ಮಾಡಕ್ ಬೇಕಾರೆ. ಒಳ್ಳೆಯವರು ಬರ್ರಿ ನಿಮ್ದು ಆಸಕ್ತಿ ಐತ್ರಿ. ಈಗ ಆದ್ರೆ ಏನಾಕತಿ, ಒಳ್ಳೆಯವರು ಬರ್ತಾರ, ಅವ್ರ ಜೊತೆಗೆ ಏನಂತ ದುಷ್ಟ ಶಕ್ತಿಗಳು ಇರ್ತಾವ, ಅಂತವ್ರನ್ನ ದೂರ ಮಾಡಬೇಕು ವಿಚಾರ. 5% ಎಲ್ಲ ಅಲ್ಲಿ ಇರುವುದ. ನಮ್ಮಲ್ಲಿಯೂ ದುಷ್ಟ ಶಕ್ತಿಗಳು ಇಲ್ಲಿ ಇರ್ತಾವ, ಅಲ್ಲಿಯೂ ಇರ್ತಾವ, ಅಲ್ಲಿಯೂ ಇರ್ತಾವ, ಇಲ್ಲಿಯೂ ಇರ್ತಾವ. ಆದ್ರೆ ಅದ್ರ ಬಗ್ಗೆ ಬಹಳ ತಿಳಿಕೆಸ್ಕೊಳ್ಳೋದು ನಮಗೆ ಯಾವ ಸರಿ ಅನ್ತದ. ಕಾಯಕವೇ ಕೈಲಾಸ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ದಿವಸ ಒಳ್ಳೆಯ ಕಾಯಕ, ಸತ್ಯ, ನಿಸ್ವಾರ್ಥ, ಸ್ವಾರ್ಥವಿಲ್ಲದ, ಜನಮೆಚ್ಚುವಂತ ಕಾಯಕ ಮಾಡ್ಕೊತ ಹೋದ್ರೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾ. ಮತ್ತು ನಿಮ್ಮ ವೈಯಕ್ತಿಕ ಜೀವನ ಮತ್ತು ರಾಜಕೀಯ ಜೀವನದಲ್ಲಿ ನೀವು ಅತ್ಯಂತವಾಗಿ ಎದುರಿಸಿದಂತಹ ಒಂದು ಸವಾಲ್ ಅಂದ್ರೆ ಯಾವುದು ಇರ್ಬೋದು? ಏನಾದ್ರು ಹೇಳ್ಬೋದು ಇಂಥದ್ದೊಂದು ಸವಾಲ್ ಅಂತ? ಹಂಗೇನು ಸವಾಲುಗಳನ್ನ ಏನು ಎದುರಿಸಿಲ್ಲ. ಸವಾಲ್ ಅಂದ್ರೆ ಪ್ರತಿಯೊಂದೂ ದಿನ ಬರ್ತಕ್ಕಂಥ ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕಾರ ಮಾಡ್ತೀವಿ. ಬಟ್ ಅಷ್ಟು ದೊಡ್ಡ ಸವಾಲ, ಸಣ್ಣ ಸವಾಲ ಅಂತ ವಿಂಗಡಣೆ ಮಾಡಕ್ ಹೋಗಂಗಿಲ್ಲ. ಪ್ರತಿ ದಿವಸ ನಾವು ಬೆಳಿಗ್ಗೆ ಹೇಳ್ತೀವಿ, ಆ ಒಂದು ದಿನಾನೇ ಒಂದು ಸವಾಲು ಇರ್ತದೆ. ಆ ಒಂದು ದಿನವನ್ನ ಸುಖವಾಗಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಕಳೆದು, ಎಲ್ಲರ ಜೊತೆಗೆ ಅವರ ಸುಖ ದುಃಖದಲ್ಲಿ ನಾವು ಭಾಗಿಯಾಗಿ ಅವ್ರ ಮನಸ್ಸು ಗೆಲ್ಲುವುದು, ಈ ಒಂದು ಕೆಲಸ ಮಾಡುವಂಥದ್ದನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಇವತ್ತು ಮನುಷ್ಯ ಒಳ್ಳೆಯ ಕೆಲಸ ಮಾಡುವವನಿಗೆ ಸವಾಲಿನ ಪ್ರಶ್ನೆ ಬರುವುದಿಲ್ಲ. ಸರಿ. ಮತ್ತೀಗ ಈಗಿನ ದೊಡ್ಡ ಪಿಡುಗು ಅಂತಂದ್ರೆ ಭ್ರಷ್ಟಾಚಾರದ ಬಗ್ಗೆನ ಮಾತಾಡ್ತೀವಿ. ಅದ ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಭ್ರಷ್ಟಾಚಾರದ ಬಗ್ಗೆ ಏನ್ ಹೇಳಕ್ ಇಷ್ಟ, ಯಾವ ಪೇಪರ್ಗಳು ಪುರಸಾಗಿಲ್ಲ ಈಗ ಬರ್ಯಾಕ. ಈಗ ಎಷ್ಟು ಪೇಪರ್ಗಳು ಬರ್ಯಾಕತ್ತಾರು. ಬಹುಶಃ ಏನು ನಮ್ಮ ಕರ್ನಾಟಕ ನಾವು ವಾರ ಪತ್ರಿಕೆ, ದಿನಪತ್ರಿಕೆ, ತಿಂಗಳ ಪತ್ರಿಕೆ ಏನೇನು ಹಿಡಿದು 1000 ಇರ್ಬೇಕು. ಭ್ರಷ್ಟಾಚಾರ ಬಿಡಾಕ ಅವ್ರಿಗೆ ಜಾಗ ಸಿಗುವ. ಭ್ರಷ್ಟಾಚಾರ ಅಂದ್ರೆ ಮಿತಿಮೀರಿ ಹೋಗೈತಿ. ಅದ್ರ ಬಗ್ಗೆ ಮಾತಾಡಿದವ್ರು ಮೂರ್ಖಿ. ಅದಕ್ಕೆ ಕಾರಣ ಏನ, ಅದಕ್ಕೆ ಪರಿಹಾರ ಏನ್ರಿ? ಅಲ್ಲ, ಕಾರಣ ಜನನೂ ಅದಾರ. ಜನನು ಪುಕ್ಕಟ್ ಬೇಕತ್ತಾರು, ಪುಕ್ಕಟ್ ಜನನು ಎಲ್ಲರೂ ಅದಾರ. ಏನ 4 ರಂಗಗಳು ಇವತ್ತು ದಿವಸ. ಇವತ್ತು ರಂಗ, ರಾಜಕೀಯ, ಎಲ್ಲಾರು ಇವತ್ತು ಶಾಸಕಾಂಗದ, ನ್ಯಾಯಾಂಗದ, ಇದು ಕಾರ್ಯಾಂಗದ, ಅಥವಾ ಮತದಾರರ ಪ್ರಜೆಗಳದಾರ. ಎಲ್ಲರೂ ತಪ್ಪಿನಿಂದ ಇವತ್ತು ಇದು ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಯಾವಾಗ ನಿಮ್ಗೆ ಸ್ವಾರ್ಥ ಅನ್ನೋದು ಹೆಚ್ಚಾಗ್ತೈತಿ, ಅಥವಾ ಪುಕ್ಕಟ್ಟು ನನಗೆ ಬೇಕನ್ನುವಂತ ಅಭಿಲಾಷೆ ಹೆಚ್ಚಾಗ್ತೈತಿ, ಅವಾಗ ಭ್ರಷ್ಟಾಚಾರ ಆಗೋದನ್ನ. ಮತ್ತೆ ಅವ್ರ ಪಾಪ ಎಲ್ಲಿಂದ ಕೊಡೋರು, ಎಲ್ಲಿಂದ ತಂದು ಕೊಡೋ, ಅಲ್ಲಿಂದ ಇಲ್ಲಿಂದ ತುಡು ಮಾಡಿ ತಂದು ನಿಮಗೆ ಕೊಡ್ತಾರೆ. ನೀವು ದುಡ್ಡು ಬಾತು ಮಾಡಿ ಆ ಕಡೆ ಕೊಡ್ತೀರಿ. ಇದೊಂದು ಸೈಕಲ್ ಇದ್ದಂಗೆ ಐತಿ. ಮಳೆಯಾಗಿ, ನೀರಾಗಿ, ಆವಿಯಾಗಿ, ಉಗ್ಗಿಯಾಗಿ, ಮೋಡವಾಗಿ, ಮತ್ತೆ ಮಳೆಯಾಗಿ, ನೀರಾಗಿ ಹೆಂಗೈತೆ ಹಾಗೊಂದು ವ್ಯವಸ್ಥೆ ಐತಿ. ಒಬ್ರು ಯಾರು ಸುಧಾರಣೆ ಆಟೋಮೆಟಿಕ್ ಎಲ್ಲ ಚಕ್ರನ ಸುಧಾರಣೆ ಆಗ್ತೈತಿ ನಾ ಭಾವಿಸ್ತೇನೆ. ಬಟ್ ಅದನ್ನ ಈಗಿನ ದಿನಮಾನ ನೋಡಕ್ಕೆ ಸಿಕ್ಕಿಲ್ಲ. ಇನ್ನ ಕೃಷ್ಣ ದೇವರ ಭೂಮಿಗೆ ಇಳಿದು ಬಂದಾಗ ಅದೇನು ಆಗ್ಬೋದು, ದೇವ್ರ ಬಂದಾಗನ ಆಗಬಹುದು. ದೇವ್ರ ರೂಪದಲ್ಲಿರೋರು ಅವ್ರು ಬಂದಾಗನ ಆಗ್ಬೋದು. ಅದಕ್ಕಾಗಿ ಈಗ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂತ ಈಗ ಸರ್ಕಾರಿ ಕಚೇರಿಗಳಿಗೆ ಇದ ಲಂಚದ ವಿಚಾರಗಳು ಬಂದಾಗ ಅದನ್ನ ನಿರ್ಮೂಲನೆ ಮಾಡಕ್ಕಾಯ್ತು, ಅದಕ್ಕೇನಾದ್ರು ಕಟ್ಟುನಿಟ್ಟಿನ ಕ್ರಮ ಅಥವಾ ಈ ತರದ್ ಏನಾದ್ರು ಮಾಡ್ತೀವಿ ಯೋಜನೆ ಐತೆ ನೋಡ್ರಿ. ಕಟ್ಟುನಿಟ್ಟಿನ ಕ್ರಮ ಬಗೆಹರಿಯೋದಲ್ಲ ಅನ್ನೋದಕ್ಕಿಂತ ನಮ್ಮ 50 ವರ್ಷದ ಅವಧಿಯಲ್ಲಿ ನಮ್ಮ ತಾಲೂಕಿಗೆ ಬಂದಂತ, ಕೇರ್ ತಾಲೂಕಿಗೆ ಬಂದಂತ ಎಲ್ಲ ಅಧಿಕಾರಿಗಳು ಒಳ್ಳೆಯವರು ಅದಾರ, ಚೆನ್ನಾಗಿ ಕೆಲಸ ಮಾಡಿದಾರ. ಜನ ಸೇವೆ, ಜನಾರ್ದನ ಸೇವೆ ಅನ್ನೋ ವಿಚಾರದ ಕೆಲಸ ಮಾಡ್ಯಾರ. ಈಗ ನಾವು ಈಗ ಸಲುವಾಗಿ ಇವತ್ತಿನ ದಿವಸ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೂ ನಾವು ಅದೇ ಸ್ಥಾನಮಾನವನ್ನು ಕೊಡಬೇಕು. ಅವ್ರ ಕಡೆಯಿಂದ ನಾವು ಅಪೇಕ್ಷೆನೂ ಪಡುವುದಿಲ್ಲ, ಅವ್ರಿಗೆ ಕೊಡುವಂತ ವಿಚಾರ ಇಟ್ಕೊಂಡಿಲ್ಲ. ಕಾಯ್ದೆ ಚೌಕಟ್ಟಿನಲ್ಲಿ ನಿಮ್ಮ ಹೆಸರು ಉಳಿಬೇಕು, ನಮ್ಮ ಕ್ಷೇತ್ರದ ಜನರ ಸಮಸ್ಯೆ ಪರಿಹಾರ ಆಗಿರ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಮತ್ತು ಆ ನಿಟ್ಟಿನಲ್ಲಿ ನಮ್ಮಲ್ಲಿ
ನಮ್ಮ ತಾಲೂಕಿನಲ್ಲಿ ಜನನೂ ಸಹಿತ ಬಹಳ ತಿಳುವಳಿಕೆ ಅವ್ರದಾರ. ಒಂದು ಮಾತನ್ನು ಹೇಳಿದ್ರೆ ತಿಳ್ಕೊಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನರ ನಡುವೆ ಇರ್ತಕ್ಕಂಥ ಸಂಬಂಧ ಬಹಳ ಅನ್ಯೋನ್ಯವಾಗೈತಿ. ಬಟ್ ಈಗ 4 ವರ್ಷಗಳು ನಾನು ನೋಡ್ತಾ ಇದ್ದೀನಿ, ತೀಕ್ಷ್ಣ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಇತ್ತಿತ್ತಲಾಗಿ ಯಾಕೋ ಸ್ವಾರ್ಥಿಗಳ ಸಂಖ್ಯೆ ಅಧಿಕಾರಿಗಳಲ್ಲಿ ಹೆಚ್ಚಾಗೈತಿ, ಜೊತೆಗೆ ಸಾರ್ವಜನಿಕರಲ್ಲೂ ಹೆಚ್ಚಾಗಿದ್ದ ಅಲ್ಲೆಲ್ಲಿ ಕಂಡು ಬರ್ತೈತಿ. ಯಾಕಂದ್ರೆ ಇವರ ಬೇಕಾಯಿಶ್ರೀ ಮಾಡಿಸಿ ಬೇಕಾಯಿಶ್ರೀ ಮಾಡಿಸೋ ಸಲುವಾಗಿ ದುಡ್ಡು ಕೊಟ್ಟು ಅದನ್ನ ಕೊಟ್ಟು ಇದನ್ನ ಕೊಟ್ಟು ಮಾಡುವ ಪ್ರಸಂಗಗಳು ಕೆಲವೊಂದು ನಡೆದಿದಾವ. ಆದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಸಾರ್ವಜನಿಕ ಇವತ್ತು ದುಡ್ಡು ಕೊಡೋ ಪ್ರಶ್ನೆ ಬರಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಬಹಳ ಅನ್ಯೋನ್ಯದ. ಅದು ಇತ್ತಿತ್ತಲಾಗಿ ಸ್ವಲ್ಪ ಭ್ರಷ್ಟಾಚಾರ ಅನ್ನೋದು ಬಹಳ ಬಿಸ್ತಾ ಇದೆ, ಅನಿಸ್ತಾ ಇದೆ. ಯಾವುದಕ್ಕೂ ಬರುವಂಥ ದಿನಮಾನಗಳಲ್ಲಿ ಅದನ್ನ ತಡೆ ಹಾಕುವಂಥ ಒಂದು ಕೆಲಸ ನಮ್ಮ ತಾಲೂಕಿನ ಎಲ್ಲ ಜನ, ದೇವರುಗಳು, ನಾನು, ಜನಪ್ರತಿನಿಧಿಗಳು ಕೂಡಿ ಸರಿ ದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜನಗಳ ಹತ್ರ ಏನಾದ್ರು ಒಂದು ನೀವೇನೋ ತಪ್ಪಾಯ್ತು ಅಥವಾ ಏನೋ ಕೇಳ್ಕೋ ಅಥವಾ ನೀವು ದುಃಖಕರ ಆಗಿರ್ತಕ್ಕಂಥ ಒಂದು ವಿಚಾರ ನಿಮ್ ಜೀವನದಲ್ಲಿ ಆಗಿದ್ದು ಅಂದ್ರೆ ಯಾವ ಘಟನೆ ರೀ ನೀವು ನಿಮ್ಮ ಮನಸ್ಸಿಗೆ ಅಜ್ಜದು ನಮ್ಮ ಅಣ್ಣನ ಕಳ್ಕೊಂಡು ಅತಿ ಅದು ಒಂದೇ. ನಮ್ಮ ಅಣ್ಣನ ಕಳ್ಕೊಂಡದನೆ ಅದಷ್ಟು ದೊಡ್ಡ ದುಃಖದ ವಿಷಯ ಮತ್ತೆ ಯಾವ್ದಿಲ್ಲ. ಅವನ್ನ ಕಳ್ಕೊಂಡದನೆ ದೊಡ್ಡ ದುಃಖ. ನಮ್ಗ ಏನೂ ತಿಳಿಲಾರ, ನನಗೇನೂ ತಿಳಿಲಿಲ್ಲ ಆಗ. ಅಷ್ಟು ದುಃಖ ಯಾವಾಗ ಆಗಂಗಿಲ್ಲ. ಆ ದೊಡ್ಡ ದುಃಖ ನಮ್ಮ ಅಪ್ಪ, ನಮ್ಮ ತಾಯಿ, ನಮ್ಮ ತಂದೆ ತಾಯಿ ತಿರ್ಕೊಂಡಾಗೂ ಆಗಿಲ್ಲ. ಬೇಡ, ನಮ್ಮ ಅಣ್ಣನ ಮಗ ರಾಹುಲ್ ಅಂತ ಇದ್ದ, ಅವನು ತಿರ್ಕೊಂಡಾಗೂ ನಂಗೆ ಆಗಿಲ್ಲ. ಬಟ್ ಅವನು ತಿರ್ಕೊಂಡಾಗ ಬಹಳ ದೊಡ್ಡ ದುಃಖ ಆಗ್ತದೆ. ಬಟ್ ಆ ದುಃಖದಿಂದನೂ ಹೊರಬಂದ ನೀವು ಜನಗಳ ಜೊತೆ ನಿಂತಿದ್ದ ಎಲ್ಲ ಅನಿವಾರ್ಯ. ಅದು ಒಂದು ವ್ಯವಸ್ಥೆ. ಅದೇ ಜನ ಬಂದ್ ಮತ್ತೆ ಧೈರ್ಯ ತುಂಬಿರು. ನಾವು ಹೋಗ್ಯಾನ, ಅವ್ರ ಸ್ಥಾನದಾಗ ನೀವು ಅದೇರಿ, ನೀವ ಹಿಂಗ್ ಮಾಡ್ರಿ, ಹೆಂಗ ನಮಗೆಲ್ಲ ಮಾರ್ಗದರ್ಶನ ಮಾಡ್ಬೇಕು, ನಾವು ನಿಮ್ ಜೊತೆ ಇದೀವಿ, ಹಿಂಗ್ ಮಾಡ್ಬೇಡ್ರಿ. ಅವರೇ ಬಂದು ಧೈರ್ಯ ತುಂಬಿ ಮತ್ತೆ ನಾನು ಹೊರಗೆ ಕರ್ಕೊಂಡ್ಬಂದು 4 ಜನರು ನಿಲ್ಲಿಸಲಿಕ್ಕೆ ಮತ್ತು ನನ್ನ ತಾಲೂಕಿನ ಮತವಾರ ದೇವರುಗಳ ಕಾರಣ ಅವರೇ ನಾನು ಹೊರಗೆ ತಂದು ನಿಲ್ಲಿಸಿ ನಾವು ಅದೀವಿ, ನೀವು ಮತ್ತೆ ನಿಮ್ಮ ಮೊದಲಿನ ಒಂದು ವ್ಯವಸ್ಥೆಯಲ್ಲಿ ತಾವು ಮುಂದುವರಿವಿ ಅಂದಾಗ ಅವ್ರ ಧೈರ್ಯವಾಗಿ ಮುಂದುವರ್ತೀವಿ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆಗೆ ಅವರ ಸಮಯವನ್ನು ಕೊಟ್ಟು ಅವ್ರು ಹೇಳಿದ್ದ ಏನಪ್ಪಾ ಅಂತ ವಿಚಾರ ಅಂದ್ರ ನಮ್ ತಲೆಯಾಗ ಬಂದಿದ್ದು ಏನಂತಂದ್ರೆ ಫಿಲ್ಟರ್ ಇಲ್ದ ಮಾತಾಡಾರ ಅಂದ್ರೆ ನಾವು ಹೆಚ್ಚಿಗೆ ಯೋಚನೆ ಮಾಡ್ತಿದ್ದ ಉಪೇಂದ್ರ ಅವ್ರ ಬಗ್ಗೆ. ಮನುಷ್ಯಗೂ ಮತ್ತ ಬಾಯಿಗೂ ಫಿಲ್ಟರ್ ಇಲ್ದ ಮಾತಾಡ್ತಾರಪ್ಪ ಅಂದ್ರೆ ಉಪೇಂದ್ರ ಅಂತಿದ್ದು. ಇವತ್ತ ಅವರ ಸ್ವಚ್ಛ ಮನಸ್ಸಿನಿಂದ ಅವರ ಆತ್ಮಸಾಕ್ಷಿಯಾಗಿ ಅದು ಏನೈತಲ್ಲ ಇದ್ರ ಸತ್ಯವನ್ನ ತಪ್ಪು ನಮ್ದು ಐತಿ, ನಿಮ್ದು ಐತಿ, ಜನಗಳದ ಐತಿ, ಸರ್ಕಾರದ ಐತಿ, ಎಲ್ಲಾರ್ದು ಐತಿ. ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರು. ತುಂಬಾ ವಿಚಾರಗಳನ್ನ ಹೇಳಿದ್ರ, ಕುಟುಂಬಗಳು ಹೆಂಗಿರ್ಬೇಕಂತ ಹೇಳಿದ್ರು. ಈ ತರ ವ್ಯಕ್ತಿಗಳು ನಮ್ಗ ಮಾರ್ಗದರ್ಶಕರಾಗ್ಬೇಕಂತ ತುಂಬಾ ಜನ ಯುವಕರು ಬಂದಿರ್ತಾರೆ, ಅವ್ರ ಜೊತೆಗೆ ಇರ್ತಾರ. ಆದ್ರ ನಮ್ಮ ವೀಕ್ಷಕರಿಗೆ ತುಂಬಾ ನಮ್ಮ ಪ್ರಶ್ನೆ ಕೇಳ್ತಕ್ಕಂಥದ್ದೊಂದು ಕೊನೆಯ ಪ್ರಶ್ನೆ ಅಂತಂದ್ರೆ 2028 ಇಲೆಕ್ಷನ್ ಬಗ್ಗೆನ ಏನಾಗತ್ತ ಅಂತಂದ್ರೆ ಇವಾಗ ಆಗೈತಿ, ಇದೇ ರೀತಿ ಮುಂದುವರಿತೇನ, ನಮಗ ಯಮಕನಮಡಿ ಕ್ಷೇತ್ರದಿಂದ ನೊಂದು ಜನಗಳಿಗೆ ಬಿಡುಗಡೆ ಸಿಗುತ್ತಾ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಯಮಕನಿ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನನ್ನ ರಾಷ್ಟ್ರೀಯ ನಾಯಕರು, ನನ್ನ ರಾಜ್ಯದ ನಾಯಕರು ಅಥವಾ ನನ್ನ ಅಭಿಮಾನಿಗಳು, ಹಿತಚಿಂತಕರು ಏನನ್ನು ಹೇಳ್ತಾರ, ಯಾವ ಮಾರ್ಗದರ್ಶನವನ್ನು ಮಾಡ್ತಾರ, ಆ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕಂತ ನನ್ನ ಇಚ್ಛೆ ಅದ. ಆ ನಿಟ್ಟಿನಲ್ಲಿ ಬರುವಂತ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಅದರ ವಿಶೇಷವಾಗಿ ಉತ್ತರ ಕರ್ನಾಟಕ ಎಲ್ಲ ತಿರುಗಾಡಿ ನಮ್ಮ ಪಕ್ಷದ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನವನ್ನು 2028ಕ್ಕೆ ನಾನು ಮಾಡ್ತೀನಿ. ಮತ್ತೆ ನೀವು ವಿದ್ಯುತ್ ಸಹಕಾರಿ ಸಂಘದಲ್ಲಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ನೀವು ಏನ್ ಮಾಡ್ಬೇಕು? ಶಕ್ತಿ ಅಂತ ನೀವು ತಿಳ್ಕೊಂಡಿರೋದು ಅದು ಸಹಕಾರಿ ಕ್ಷೇತ್ರದ ದೇಶದಲ್ಲಿ ಇರ್ತಕ್ಕಂಥ ಒಂದೇ ಒಂದು ವಿದ್ಯುತ್ ಸಹಕಾರಿ ಸಂಘ. ಅದನ್ನು ಉಳಿಸಿ ಬೆಳೆಸುವಂತ ಕೆಲಸ ಕಾರ್ಯವನ್ನ ತಾಲೂಕಿನ ಜನ ನಿರ್ಣಯ ಮಾಡಿದ್ದಾರೆ. ಅದು ನೀವು ಪತ್ರಕರ್ತರು ಅಥವಾ ಯೂಟ್ಯೂಬರ್ಸು ಅಥವಾ ಈ ಟಿವಿಯವರು ನೀವು ಏನೋ ಹೇಳ್ರ, ಇದೇನಂದ್ರು ಶಕ್ತಿ ಪ್ರದರ್ಶನ ಆದಂತೀರಿ. ಶಕ್ತಿ ಪ್ರದರ್ಶನದ ನಾನೇ ಭಾವಿಸಂಗಿಲ್ಲ. ಮೊದಲಿನ ಸಂಸ್ಥೆ ವ್ಯವಸ್ಥಿತವಾಗಿ ನಡೆದದ, ಅದನ್ನ ಮುಂದೆ ವ್ಯವಸ್ಥಿತವಾಗಿ ನಡೆಸ್ಕೊಡ್ರಿ ಅನ್ನುವಂತ ನಿರ್ಣಯಕ್ಕೆ ತಾಲೂಕು ಜನರು ಬದ್ಧರಾಗಿ ಇವತ್ತು ದಿವಸ
ಚೆನ್ನಾಗಿ ನಡೆಸ್ರಿ ಅನ್ನುವಂತ ಒಂದು ಮಾತನ್ನ ಚುನಾವಣೆ ಮುಖಾಂತರ ಹೇಳಿದ್ದಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂತದ್ದ ಅವಶ್ಯಕತೆ ಏನಿಲ್ಲ. ಸರಿ. ಎಲ್ಲ ಕೆಲವು ಊರಾಗ PKPS ಅದಾವು, ಕೆಲವು ಊರಾಗ ಇನ್ನೊಂದು ಸಂಸ್ಥೆ ಐತಿ, ಮತ್ತೊಂದು ಸಂಸ್ಥೆ ಐತಿ, ಎಲ್ಲ ನಮ್ಮಲ್ಲಿ ಒಂದು ಸಹಕಾರಿ ವಿದ್ಯುತ್ ಸಹಕಾರಿ ಸಂಸ್ಥೆ ಐತಿ. ಆ ನಿಟ್ಟಿನಲ್ಲಿ ಇವತ್ತು ಜನ ವ್ಯವಸ್ಥೆಗಾಗಿ ನಡೆಸ್ಕೊಂಡು ಹೋಗ್ಲಿ ಅನ್ನುವಂಥ ವಿಶೇಷದಲ್ಲಿ ಅವರು ತಮ್ಮ ನಿರ್ಣಯವನ್ನು ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಬೇರೆಯವರು ಬಂದು ನೀವು ಹೇಳಿದ್ರು ಒಂದು ಮಾತು, ಯಾರಾದ್ರೂ ಹಾಳು ಮಾಡಾಕ ಅಥವಾ ನನ್ನ ಕ್ಷೇತ್ರವನ್ನ ಹಾಳು ಮಾಡ್ಲಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ರ ನಾನು ಯಾವತ್ತಿದ್ರು ಅವ್ರ ಜೊತೆಗೆ ನಿಂದಿರ್ತೀವೋ. ಯಾರೇ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ನೀವೇ ನಡಿಬೇಕು, ನನ್ನ ಮನೆಯಲ್ಲಿ ನಾನು ನಡಿಬೇಕು. ನಿಮ್ಮ ಮನೆಯಾಗ ನಾ ಬರಕ್ ಹೋಗ್ಬಾರ್ದು, ನನ್ನ ಮನೆಯಾಗ ನೀವು ಬರಕ್. ನಿಮ್ಮ ಒಪ್ಪಿಗೆ ಇದ್ರೆ ನಾ ಬರ್ಬೋದು, ನಾನು ಒಪ್ಪಿಗೆ ಇದ್ರೆ ನೀವು ಬರ್ಬೋದು. ಆದ್ರೆ ನಾನು ನೀವು ಅನ್ನೋಕ್ಕಿಂತ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಅಥವಾ ಅವರ ಅಪ್ಪನ ಆಸ್ತಿ ಯಾವುದಲ್ಲ. ತಾಲೂಕಿನ ಜನರ ಒಪ್ಪಿಗೆ ಇದ್ರೆ ಇನ್ನೊಬ್ರು ಬರ್ಬೋದು, ಮತ್ತೊಬ್ರು ಬರ್ಬೋದು. ಆ ಒಂದು ನಿಟ್ಟಿನಲ್ಲಿ ಜನರ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ಜನರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಹಿಂದೆ ಸಂದರ್ಶನ ಕೊಟ್ಟಿದ್ದೀರಿ ಒಂದು ಚಾನಲ್ಗೆ, ಅವಾಗ ಹೇಳಿದ್ರೆ ಹೆಂಗಂದ್ರ ಕೆಲವೊಬ್ರು KPCC ಅಧ್ಯಕ್ಷರಾಗ್ತಾರ ಅಂತ ಇದನ್ನ ಓಡಾಡತ್ತಾರ, ಮುಖ್ಯಮಂತ್ರಿ ಅಂತ ಓಡಾಡತ್ತಾರ. ಅವ್ರ ಏನ ಗೆಲ್ಬೇಕು, ಆಮೇಲೆ ಅದೆಲ್ಲ ಮುಂದಿನ ಮಾತ ಮುಖ್ಯಮಂತ್ರಿ ಆಗೋದ, ಮತ್ ಜನ ಹೆಂಗ್ ಸ್ವೀಕಾರ ಮಾಡುತ್ತೆ, ಪಕ್ಷದ ಹೆಂಗ್ ಮಾಡುತ್ತ, ಅವ್ರು ಹಿಂಗದಾರ ಅವ್ರ ಬಗ್ಗೆ ಅಂತ ನೀವು ತಿಳಿಸಿ ಹೇಳಿದ್ರಿ ಅವಾಗ. ಅದ ಒಂದ್ ವೇಳೆ ಮೊದಲ ನಿಮಗ್ ಸುಳ್ಳಿತ್ತು ಏನೋ, ಯಾಕಂದ್ರೆ ಇವಾಗ KPCC ಸ್ಥಾನ ಜಾರಕಿಹೊಳಿ ಅವ್ರ ಕೈ ತಪ್ಪಿದೆ ಅಂದ್ರೆ ಮೊದಲ ಅವರ ಪಕ್ಷದ ಆಂತರಿಕ ವಿಚಾರಗಳಲ್ಲಿ ನಾವು ಮಾತಾಡಕ್ ಹೋಗುದಿಲ್ಲ. ಅವುಗಳಲ್ಲಿ ವ್ಯಕ್ತಿತ್ವ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈಗ ರಾಜ್ಯದ 25ನೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಯ್ಕೆಯಾಗಿ ಬಂದಾರ. ಅದರ ಜೊತೆಗೆ KPCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಬ್ಬರು ಕಾಲಮಾನಗಳಲ್ಲಿ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ ನಾ ಬೇರೆ ಪಕ್ಷದವರಾಗಿದ್ದರೂ ಸಹಿತ ಒಳ್ಳೆದನ್ನ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೊಂದು ಪಕ್ಷದ ಬಗ್ಗೆ ಮಾತನಾಡಕ್ಕೆ, ಅವರ ಆಂತರಿಕ ವಿಚಾರದ ಬಗ್ಗೆ ಮಾತನಾಡಕ್ಕೆ ನಮಗೆ ಬರೋದಿಲ್ಲ. ನಮ್ಮ ಪಕ್ಷದ ಬಗ್ಗೆ ನಾವು ಮಾತನಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಮುಗಿದೋದ ಕತೆ ಅದು. ಈಗ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ ಮತ್ತು KPCC ಅಧ್ಯಕ್ಷರು ಸಿಕ್ಕಿದ್ದಾರೆ. ಈಗ ನೀವು ಆ ಪ್ರಶ್ನೆ ಕೇಳೋದು ಅಪ್ರಸ್ತುತ. ಅಂದ್ರೆ ಇನ್ನ ನಮ್ಗೆ ಶಿಕ್ಷಣ ಸಚಿವರೇ ಸಿಕ್ಕಿಲ್ಲಲ್ರಿ. ಶಿಕ್ಷಣ ಸಚಿವರೇ ಇನ್ನ ಇಲ್ಲ. ಅವು ಲಾಬೀಸ್ ಇರ್ತಾವ, ಮಂತ್ರಿಗಳಿಗೆ ಆಗ್ಬೇಕಾರ ಅಷ್ಟು ಈಜಿ ಇರುವುದಿಲ್ಲ. ಈಗ ಮೊದಲ ಒಂದು ಕಾಲಮಾನ ಇತ್ತು, ಅದಕ್ಕೆ ಅಳತೆ ಗೋಲುಗಳು ಬೇರೆ ಇದ್ದು. ಈಗಿನ ದಿನಮಾನದಾಗ ಅಳತೆ ಗೋಲುಗಳು ಬೇರೆ ಅದಾವ. ಸಂಪುಟ ರಚನೆಯಲ್ಲಿ ಸ್ವಲ್ಪ ವಿಳಂಬ ಆಗಿರ್ಬೋದು. ಇರುವಂತ ದಿನಮಾನಗಳಲ್ಲಿ ಒಳ್ಳೆಯ ಸಂಪುಟ ರಚನೆ ಆಗ್ಬೇಕಿರುವಂತ ಆತ್ಮವಿಶ್ವಾಸ ನನಗದ. DK ಶಿವಕುಮಾರ್ ಅವರು ಒಳ್ಳೆ ಆಡಳಿತ ಮಾಡ್ತಾರ ಅನ್ನುವಂಥ ಭರವಸೆ ನನಗದ. ಬಟ್ ಬರುವಂತ 28ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ, ರಾಜ್ಯ ಸರ್ಕಾರವನ್ನ ಸ್ವಂತ ಬಲದ ಮೇಲೆ ಅಧಿಕಾರವನ್ನ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನೋಂಥ ಆತ್ಮವಿಶ್ವಾಸನು ಭರ್ಪೂರ ಆಗಿದೆ. ಈಗ ನಿಮ್ಮ ಕ್ಷೇತ್ರವನ್ನ ಗೆಲ್ಲೋದಲ್ದ ಎಮ್ಕೈಮಡಿ ಕ್ಷೇತ್ರವನ್ನು ಗೆಲ್ಲಿಸುವಲ್ಲಿ ನೀವು ಸಹಕಾರ ನೀಡಿ ಮಾಡ್ತೀರಿ ಅನ್ನೋದು ಮಾಡ್ತೀರಿ. ಇದಾಗ ಹೇಳಿದ್ನಲ್ಲ, ನಾನು 2028ಕ್ಕೆ ರಾಷ್ಟ್ರ ವರಿಷ್ಠರು, ರಾಜ್ಯ ವರಿಷ್ಠರು, ನನ್ನ ಬೆಂಬಲಿಗರು, ಹಿತೈಷಿಗಳು ಏನ್ ಮಾರ್ಗದರ್ಶನ ಮಾಡ್ತಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾನೆ. ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ ಬಂದು ಸ್ವಂತ ಶಕ್ತಿ ಮೇಲೆ ಸರ್ಕಾರವನ್ನು ರಚನೆ ಮಾಡುವಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ನಾನು ಮಾಡ್ತಂದ್ರೆ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀನಿ. ನಮಸ್ಕಾರ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಸಮಯನ ಸ್ಪೆಂಡ್ ಮಾಡಿದ್ದಕ್ಕ ಏನಾಯ್ತು, ಇಷ್ಟೊತ್ತು ಅವ್ರು ನಮ್ಮ ಜೊತೆಗೆ ನಿಷ್ಪಕ್ಷವಾಗಿ ಮಾತಾಡಿದ್ರ, ಯಾವುದೇ ಪಕ್ಷದವರಿದ್ರು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಯಸಿದ್ರೆ ಅವರು ದೊಡ್ಡ ಗುಣ. ಮತ್ತ ಮುಂದಿನ ದಿನಮಾನಗಳಲ್ಲಿ ಏನು ಯಾವ ರೀತಿ ಬರುತ್ತಾ ಅಥವಾ ಯಾವ ರೀತಿ ನಿರ್ಧಾರಗಳು ಬರ್ತಾವ ಆ ರೀತಿ ನಾನು ಪಕ್ಷಕ್ಕೆ ನಿಷ್ಠೆಯಾಗಿರ್ತೀನಿ. ಮತ್ತು ನಮ್ಮ ಪಕ್ಷವನ್ನ 28ಕ್ಕೆ ನಾನು ತಂದೆ ತರ್ತೇವೆ ಸ್ವಂತ ಬಲದಲ್ಲಿ ಅನ್ನೋ ಒಂದು ವಿಶ್ವಾಸ ಇದೆ ಅಂತಾನು ಹೇಳಿದ್ರು. ಮತ್ತು ಇಷ್ಟೊತ್ತು ಅವ್ರು ಮಾತಾಡಿದ್ದು ಎಲ್ಲ ಅವರ ಒಂದು ಮನದಾಳದಿಂದನೇ ಮಾತಾಡಿದ್ರು. ಯಾವುದೇ ಕಲ್ಮಶ ಇಲ್ದಾನು ನಮ್ಮ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಕೇಳ್ರಿ, ಯಾವ್ದು ಕೇಳಕ್ ಹೋಗ್ಬಿಟ್ರೆ ನಿಮಗೆ ಮನುಷ್ಯನಾಗ ಏನೈತಿ ಎಲ್ಲ ಕೇಳ್ರಿ ಅಂತ ಕೇಳಿ ನಮಗ ಅಲ್ಲಲ್ಲ. ಈಗ ನೀವು
ನೀವು ಕೇಳುವಂತ ಪ್ರಶ್ನೆಗಳು ನಮಗೂ ಗೊತ್ತಾಗ್ತಾವ. ಹಾ ಈ ಭಾಳ ಜನರನ್ನ ಮೆಚ್ಚಾಕ್ ಹೋದ್ರ ಭಾಳ ವೇಷಗಳನ್ನ ಹಾಕೋಬೇಕಾಕೈತಿ. ಜನರನ್ನ ಮನಸ್ಸು ಮೆಚ್ಚಾಕ್ ಹೋದ್ರ ಭಾಳ ವೇಷಗಳನ್ನ ಬೇರೆ ಬೇರೆ ವೇಷಗಳನ್ನ ನೀವು ಹಾಕೋಬೇಕಾಗ್ತದೆ. ಆದ್ರೆ ದೇವ್ರಿಗೆ ಹೌದು ಅನಿವಾರ್ಯ. ಆದ್ರೆ ದೇವರನ್ನು ಮೆಚ್ಚಾಕ್ ಹೋಗುವಂತ ಸಂದರ್ಭದಾಗ ನಿಮ್ಗೆ ಯಾವ ಬೇರೆ ವೇಷ ಹಾಕೋದು ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಪರಮಾತ್ಮ ಎರಡೂ ಶುದ್ಧವಾಗಿದ್ರೆ ದೇವರು ನಿಮ್ಮನ್ನು ಮೆಚ್ತಾನೆ. ಆ ನಿಟ್ಟಿನಲ್ಲಿ ವಿಶ್ವಾಸ ಇಟ್ಟವ ನಾವು. ನಿಮ್ಮನ್ನ ಇಬ್ಬರು ಸ್ವಚ್ಛ ಇರಬೇಕು, ಒಂದು ಆತ್ಮ ಇನ್ನೊಂದು ಪರಮಾತ್ಮ. ಆತ್ಮ ನಿಮ್ಮದು ಸ್ವಚ್ಛವಾಗಿ ಇದ್ದಾಗ ಪರಮಾತ್ಮ ಮೆಚ್ಕೋತಾನೆ. ಆ ನಿಟ್ಟಿನಲ್ಲಿ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಮೆಚ್ಚು ಸಲುವಾಗಿ ಈ ನಾಟಕ ಕಂಪ್ನಿಗೆ ಹೋಗತ್ತೆ ಏನಾದ್ರು ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ನೀವು ನಿಮ್ಮ ಜೀವನದುದ್ದಕ್ಕೂ ನಿಮ್ಮ ಆತ್ಮವನ್ನ ಸ್ವಚ್ಛವಾಗಿಟ್ಕೊಂಡು ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಕೊಂಡಿದ್ರೆ ನಿಮ್ಮ ಜೀವನನೇ ಬಹಳ ಸದೃಢವಾಗಿ ಇರ್ತದೆ ಅಂತ ನಾನು ಬಯಸ್ತೀನಿ, ಅಥವಾ ನನ್ನ ಅನಿಸಿಕೆ ಅದು. ಅದೇ ರೀತಿ ನೀವೆಲ್ಲಾದ್ರೂ ಏನಾರು ಮಾತಾಡಕತ್ತಾರ 10 ಜನ ನಿಮ್ ಮಾತು ಕೇಳ್ತಿರ್ತಾರೆ. ಯಾಕಂದ್ರೆ ಒಬ್ರು ಯಾರೋ ಗುರುಗಳು ಹೇಳೋ ತರನೇ ಇರ್ತಾವ ನಿಮ್ ಮಾತುಗಳು. ಇಲ್ಲ, ಈಗ ನೋಡ್ರಿ, ನೀವ್ ಹಿಂಗ್ ಕೇಳ್ರ, ಈಗ ಜ್ವಾಳ್ತೀನಿ ಅಥವಾ ಸೂರ್ಪಾನ ಇವು ಕಾಳು ಹೆಚ್ಚಾದಾಗ ಬಗ್ತಾವ ಆಟೋಮೆಟಿಕ್. ಅವಕ್ ಯಾರು ಹೇಳ್ದಂಗಿಲ್ಲ ನಾವು ಬಗ್ಗಂತ. ಈಗ ಜ್ವಾಳ್ತೀನಿ ಬಗ್ತದ, ಸೂರ್ಯಪಾನ ಹೂ ಬಗ್ತದ. ಉದ್ದೇಶ ಏನು? ನನ್ನಲ್ಲಿ ಆಹಾರ ಐತಿ ತಗೊಳ್ರಿ ಅಂತ ಬಗ್ತದ. ಅದು ನನ್ನ ಕಡೆ ಆಹಾರ ಐತಿ ಅಂತ ಸಿಟ್ಲೆ ಸೊಕ್ಕ ಮಾಡೋಲ್ಲ, ಅದು ಬಗ್ತದೆ. ಯಾಕಂದ್ರೆ ನನ್ನ ಕಡೆ ಆಹಾರ ಐತಿ ನೀವು ತಗೊಳ್ರಿ ಅನ್ನೋ ವಿಚಾರದಲ್ಲಿ ಬಗ್ತದೆ. ಆಗ ಅಧಿಕಾರ, ಅಂತಸ್ತು, ಐಶ್ವರ್ಯ ಯಾವ ಇದ್ದಾವ ಎಲ್ಲ ಸಹಿತ ಇವತ್ತು ದಿವಸ ಸಂಸ್ಕಾರವಂತರಾಗಿ ನಾವು ಬಗ್ಗೆ ನಡೆಯೋದನ್ನ ಕಲಿಬೇಕು. ಆ ಬಗ್ಗೆ ನಡೆಯೋದನ್ನ ಕಲ್ತ್ರನೇ ಇವತ್ತು ಜೀವನದಲ್ಲಿ ನಿಮಗೊಂದು ಸ್ಥಾನಮಾನವನ್ನ ಜನ ಕೊಡುವಂತ ಒಂದು ಸ್ಥಾನಮಾನವನ್ನ ಕೊಡುವಂತ ವಿಚಾರ ಮಾಡ್ತಾರೆ. ಇದು ಚಿಕ್ಕವರಿದ್ದಾಗ ಗುಡಿಗಳಿಗೆ ಸಣ್ಣ ಸಣ್ಣ ಬಾಗಿಲಿತ್ತು. ನೀವೇನೋ ಇರ್ಬೋದು, ಆದ್ರೆ ದೇವರ ಮುಂದೆ ನಾ ಸಣ್ಣವನು ಅನ್ನುವಂತ ಭಾವನೆ ಇಟ್ಕೊಂಡು ಬಗ್ಗಿ ಹೋಗುವಂತ ಒಂದು ವ್ಯವಸ್ಥೆ ನಮ್ಮ ಸನಾತನ ಕಾಲದಿಂದ ಬಂದಿರತಕ್ಕಂಥ ವ್ಯವಸ್ಥೆ. ಅದನ್ನ ಇತ್ತಿತ್ತಲಾಗಿ ಜನ ಬರ್ತಿದ್ದಾರೆ. ಬಟ್ ಆ ರೀತಿ ಸಮಾಜದ ಮುಂದೆ ಬಗ್ಗಿ ಹೋದರೆ ಬಗ್ಗಿ ಹೋದಷ್ಟು ಒಳ್ಳೆಯದು ಅನ್ನುವಂಥ ಮಾತನ್ನ ಈ ಸಂದರ್ಭ. ಯಾಕಂದ್ರೆ ನಿಸರ್ಗವಾಗಿ ತೆನಿನ ಬಗ್ಗಿ ನಮಗೆ ಆಹಾರವನ್ನು ಕೊಡುವಾಗ ಇನ್ನು ನಾವ್ಯಾರು? ಆ ನಿಟ್ಟಿನಲ್ಲಿ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬಗ್ಗಿ ಸಂಸ್ಕಾರವಂತರಾಗಿ ಇವತ್ತು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ಬೇಕಾಗ್ತದೆ. ನಿಮ್ಮ ಸಮಾಜಮುಖಿ ಕೆಲಸ ಏನ್ ಮಾಡ್ಬೇಕಂತಿದ್ದೀರಿ? ಮುಂದೆ ಏನ ನಿಮ್ಮ ಅಭಿವೃದ್ಧಿ ಕಾರ್ಯಗಳಾಗಿ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಚಾನಲ್ ವತಿಯಿಂದ ಆಶಿಸ್ತೇವ್ರಿ. ತುಂಬಾ ಧನ್ಯವಾದ. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ತುಂಬಾ ಧನ್ಯವಾದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.